ವಿತೌಟ್ ಹೆಡ್ಜಿಂಗ್ ಮಾಡೋರಿಗೆ ಏನಾಗುತ್ತೆ, ಹೆಡ್ಜಿಂಗ್ ಅಂದರೆ ನೇಕೆಡ್ ಆಗಿ ಟ್ರೇಡ್ ಮಾಡ್ತಾರೆ ಅಂತ ಅರ್ಥ. ಅಂದರೆ ಅವ್ರು ಬರೀ ಒಂದು ಹೇಳ್ತಾರೆ, ಬರೀ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಹೇಳ್ತಾರೆ ಅವರು. ಸೊ ಬರೀ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಹೇಳಿದಾಗ ಮಾರ್ಕೆಟ್ ಕೆಳಗೆ ಬೀಳಕ್ಕೆ ಸ್ಟಾರ್ಟ್ ಆಯಿತು ಅಂದ ತಕ್ಷಣ ಅವ್ರಿಗೆ ಯಾರು ಕಾಪಾಡೋರು? ಕಾಪಾಡೋಕ್ಕಾಗಲ್ಲ. ಸೊ ನೋಡಿ, ಬೇಸಿಕಲಿ ಒನ್ ಸೈಡೆಡ್ ಟ್ರೇಡ್ ತೊಗೊಂಡ್ರೆ ತುಂಬ ಟೆನ್ಷನ್ನು. ಅಂದರೆ ಬರೀ ಮೇಲೆ ಹೋಗುತ್ತೆ ಅಂತ ಹೇಳಿದ್ರೆ ಮೇಲೆ ಹೋಗಲಿಲ್ಲ ಅಂದರೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅದೊಂಥರ ಹೆಂಗಾಗುತ್ತೆ ಅಂದರೆ ಒಂಥರ ಬಿ ಪಿ ಮಷಿನ್ ಕಟ್ಕೊಂಡು ಕೂತ್ಕೊಂಡಂಗೆ, ಅಯ್ಯೋ 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 ಮೇಲೋಯ್ತು, ಅಯ್ಯೋ ಅಯ್ಯೋ ಕೆಳಗೆ ಬಿತ್ತು ಅಂತ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ನಾವು ಯಾವುದೇ ರೀತಿಯ ವಿತೌಟ್ ಹೆಡ್ಜಿಂಗ್ ಸ್ಟ್ರಾಟಜೀಸೇ ಮಾಡಲ್ಲ. ಸೊ ನಿಮಗೆ ಫಾರ್ ಎಕ್ಸಾಂಪಲ್ಲು ಇಷ್ಟೇ ನೀರಿದೆ ಆಳ, ಮನುಷ್ಯ ಮುಳುಗ್ತಾನ್ರ? ಮುಳುಗಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ತನಕ ಬಂದ್ರೂ ಏನು ಜೀವಕ್ಕೆ ಹಾನಿ ಇಲ್ಲ, ಇಲ್ಲಿ ತನಕ ಬಂದರೂ ಜೀವಕ್ಕೆ ಹಾನಿ ಇಲ್ಲ. ಆದರೆ ಮೂಗಿನಕ್ಕಿಂತ ಮೇಲೆ ನೀರು ಹೋಯ್ತು ಅಂದರೆ ಮನುಷ್ಯ ಉಳಿಯಲ್ಲ. ಸೊ ನಾವೇನು ಮಾಡ್ತೀವಿ ಅಂದರೆ ಸ್ಟ್ರಾಟಜಿ ಮಾಡುವಾಗ ನೀರನ್ನು ಅಲ್ಲಿಗೆ ನಿಂತ್ಕೊಳ್ಳೋ ಥರ ಸ್ಟ್ರಾಟಜಿ ಫಿಕ್ಸ್ ಮಾಡಿಬಿಡೋದು. ಹೀಗೆ ನೋಡ್ಕೊಂಡು ಕೂತ್ಕೊಳ್ಳೋದು, ಅಯ್ಯೋ ಅಯ್ಯೋ ಮೇಲೋಯ್ತು ಕೆಳಗೆ ಬಂತು ಹೋಯ್ತು ಮನುಷ್ಯ ಹೋದವನು ಅಂತ ಬಿ ಪಿ ಮೇಲೆ ಕೆಳಗೆ ಆಗಿ ಮನುಷ್ಯ ಉಳಿಯಲ್ಲ. ಸೊ ಆರ್ಥಿಕ ಲೈಫು ಹಾಳಾಗೋಗ್ಬಿಡುತ್ತೆ. ಸೊ ಏನಾಗುತ್ತೆ ಅಂದರೆ ಬ್ಯಾಂಕ್ನಲ್ಲಿಟ್ಟಾಗ 6% ಬಡ್ಡಿ ಸಿಗುತ್ತೆ, ಕರೆಕ್ಟ್ರಾ? ಬ್ಯಾಂಕ್ ಏನಾರ ಜಾಸ್ತಿ ಲಾಭ ಮಾಡಿದ್ರೆ ಬಡ್ಡಿ ಜಾಸ್ತಿ ಕೊಡ್ತಾರಾ? ಕೊಡಲ್ಲ. ಸೊ ನಾನೇನು ಹೇಳ್ತೀನಿ ಅಂದರೆ ಬ್ಯಾಂಕಿಗೆ ಹೋಗಿ ಎಫ್ ಡಿ ಇಡೋದಕ್ಕಿಂತ ಅದೇ ಬ್ಯಾಂಕ್ ಏನಾರ ಕಡಿಮೆ ಪ್ರೈಸಿಗೆ ಬಿದ್ದ ಬ್ಯಾಂಕಿಗೆ ಇನ್ವೆಸ್ಟ್ ಮಾಡಿಬಿಟ್ರೆ ಹೆಂಗೆ?